ಯುವತಿಗೆ 11 ಬಾರಿ ಗರ್ಭಪಾತ ಮಾಡಿಸಿ ವೇಶ್ಯವಾಟಿಕೆ ತಳ್ಳಲು ಯತ್ನವನ್ನ ನಡೆಸಲಾಗಿದೆ. ಕಾಂಗೋ ದೇಶದ ಪ್ರಜೆ ಗುಲಾರ್ ಬಡಿಬಾಂಗ್ ಮ್ಯಾಜಿಕ್ ಅರೆಸ್ಟ್ ಆಗಿದ್ದಾನೆ. ಯುವತಿಗೆ 11 ಬಾರಿ ಗರ್ಭಪಾತ ಮಾಡಿಸಿ ವೇಶ್ಯವಾಟಿಕೆ ತಳ್ಳಲು ಯತ್ನಿಸಿದ್ದಾನೆ. ಕಾಂಗೋ ದೇಶದ ಪ್ರಜೆ ಗುಲಾರ್ ಬಡಿಬಾಂಗ್ ಮ್ಯಾಜಿಕ್ ಅರೆಸ್ಟ್ ಆಗಿದ್ದಾನೆ. ಯುವತಿ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಈತ ನಿಮಾನ್ಸ್ ಬಳಿಯ ಎಸ್ಎಂ ಪಾಳ್ಯದಲ್ಲಿ ಇಬ್ರು ಕಪಲ್ಸ್ ವಾಸವಾಗಿದ್ರು. ಈ ವೇಳೆ ಅನೇಕ ಬಾರಿ ದೈಹಿಕ ಸಂಪರ್ಕ ನಡೆಸಿ 10 ಬಾರಿ ಗರ್ಭಪಾತ ಮಾಡಿಸಿದ್ದ. ಆ ಯುವತಿಯನ್ನ ವೇಶ್ಯವಾಟಿಕೆ ತಳ್ಳಲು ಗುಲಾರ್ ಬಡಿಬಾಂಗ್ ಯತ್ನಿಸಿದ್ದ. ನೊಂದ ಯುವತಿಯಿಂದ ಸುದ್ದಗುಂಟೆ ಪಾಳ್ಯ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ನಂತರ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ. ಇವರಿಬ್ರು ಎಷ್ಟು ವರ್ಷದಿಂದ ಜೊತೆಗಿದ್ರು ಮತ್ತು ಯಾವಾಗ ಬಂದ್ರು, ಏನ್ ಮಾಡ್ಕೊಂಡಿದ್ರಂತೆ ಇವರು ಬೆಂಗಳೂರಲ್ಲಿ? ದಿವ್ಯಾ, ಏನು ಈತ ಒಂದು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಮೊದಲು ಬೆಂಗಳೂರಿಗೆ ಒಂದು ಸ್ಟೂಡೆಂಟ್ ವೀಸಾ ಮೇಲೆ ಬೆಂಗಳೂರಿಗೆ ಬಂದಿದ್ದ. ಅದಾದ ನಂತರ ಒಂದು ಮತ್ತೆ ವಾಪಸ್ ಹೋಗಿ ಒಂದು ಜಾಬ್ ಹುಡ್ಕೊಂಡು ಒಂದು ಹೇಳಿ ಒಂದು ವೀಸಾವನ್ನ ಮಾಡಿಸ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಜೊತೆಗೆ ಈತ ಒಂದು ಆ ಹುಡುಗಿಯ ಏನೊಂದು ಅತ್ಯಾಚಾರಕ್ಕೊಳಗಾದ ಹುಡುಗಿ 11 ಬಾರಿ ಒಂದು ಗರ್ಭಪಾತ ಮಾಡಿಸ್ಕೊಂಡಿದ್ದೆ ಖಾಸಗಿ ಆಸ್ಪತ್ರೆಯಲ್ಲಿ, ಜಯನಗರದ ಬಳಿ ಇರುವ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ 11 ಬಾರಿ ಒಂದು ಗರ್ಭಪಾತ ಮಾಡಿಸ್ಕೊಂಡಿದ್ರು. ಜೊತೆಗೆ ಏನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಲಿವಿಂಗ್ ಟುಗೆದರ್ ಅಂತ ಹೇಳಿ ಕಳೆದ 3 ರಿಂದ 4 ವರ್ಷದಿಂದ ಜೊತೆಯಲ್ಲೇ ಇದ್ರು. ಜೊತೆಗೆ ಈ ಹುಡುಗಿಯನ್ನ ಬಲಾತ್ಕಾರವಾಗಿ ಈತ ಒಂದು ಅತ್ಯಾಚಾರವನ್ನ ಎಸಗಿದ್ದಾನೆ. ಜೊತೆಗೆ ಸಾಕಷ್ಟು ಬಾರಿ ಹುಡುಗಿ ನಿರಾಕರಿಸಿದ್ರು ಕೂಡ, ಬೇರೆ ಮನೆ ಮಾಡ್ಕೊಂಡ್ರು ಕೂಡ ಈತ ಎದುರಿಸಿ ಬೆದರಿಸಿ ಆ ಹುಡುಗಿಯನ್ನ ನನ್ನ ಜೊತೆಲಿ ಇರಬೇಕು, ಇಲ್ಲಾಂದ್ರೆ ನಿನ್ನ ವಿಡಿಯೋಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಅಂತ ಎಲ್ಲ ಹೇಳಿ ಎದುರಿಸ್ತಾ ಇದ್ದ. ಜೊತೆಗೆ ಪೊಲೀಸರಿಗೂ ಕೂಡ ಸಾಕಷ್ಟು ಬಾರಿ ದೂರು ನೀಡಕ್ಕೆ ಆ ಯುವತಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಈತ ಒಂದು ಸಾಥನ್ನ ನೀಡದೆ ಆ ಹುಡುಗಿಯನ್ನು ಹೆದರಿಸಿ ಒಂದು ಮನೆಯಲ್ಲಿ ಲಾಕ್ ಹಾಕಿ ಹೊರಗಡೆ ಹೋಗ್ತಾ ಇದ್ದ. ಜೊತೆಗೆ ಈಗ ಏನೊಂದು ತಡವಾಗಿ ಬೆಳಕೆ ಒಂದು ಪ್ರಕರಣ ಕಳೆದ 2 ದಿನಗಳ ಹಿಂದೆ ಒಂದು ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಹುಡುಗಿ ಏನೊಂದು ಈತನ ಒಂದು ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಒಂದು ಪಿಂಕ್ ವೈಸ್ಗಳ ಮೂಲಕ ಹೋಗಿ ಆತನನ್ನು ಒಂದು ಅರೆಸ್ಟ್ ಮಾಡಿ ಈಗಾಗಲೇ ಆ ಜೈಲು ಕೂಡ ಕಳಿಸಿದ್ದಾರೆ. ಜೊತೆಗೆ ಆ ಹುಡುಗಿ ಸ್ಟೇಟ್ಮೆಂಟ್ ಪ್ರಕಾರ ಹೇಳೋದು ನೋಡಿದ್ರೆ ಈತನ ಒಂದು ಸಾಕಷ್ಟು ಬಾರಿ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡಿ ನನ್ನನ್ನು 11 ಬಾರಿ ಗರ್ಭಪಾತವನ್ನು ಮಾಡಿದ್ದಾನೆ ಅನ್ನೋದು ಕೂಡ ತಿಳಿದು ಬಂದಿದೆ. ದಿವ್ಯಾ. ಓಕೆ ಮಂಜುನಾಥ್ ಚಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.